ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಾಲ್ತುಳಿತ ಪ್ರಕರಣದಲ್ಲಿ ಮತ್ತೊಂದು ತಲೆದಂಡವಾಗಿದೆ. ಸಿಎಂ ರಾಜಕೀಯ ಕಾರ್ಯದರ್ಶಿಗೆ ಗೇಟ್ ಪಾಸ್ ಅನ್ನು ನೀಡಲಾಗಿದೆ. ಗೋವಿಂದರಾಜುಗೆ ಸರ್ಕಾರದಿಂದ ಗೇಟ್ ಪಾಸ್ ಕೊಡಲಾಗಿದೆ. ಈಗ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿದ್ದರು, ಅಂದರೆ ಸಲಹೆಗಾರರಾಗಿ ಕೆಲಸವನ್ನು ಮಾಡ್ತಾ ಇದ್ರು ಅವರು. ಮುಖ್ಯಮಂತ್ರಿಗಳ ಕಾರ್ಯಕ್ರಮಗಳಾಗಿರ್ಬೋದು, ಅವ್ರಿಗೆ ಏನೇನು ಕಾರ್ಯಕ್ರಮಗಳಿರ್ತದೆ ಅದರ ಬಗ್ಗೆ ಅಪ್ಡೇಟು, ಸಲಹೆಗಳನ್ನು ಕೊಡುವಂಥ ಕೆಲಸ ಅವ್ರದ್ದು. ಅವ್ರೇನು ಮಾಡಿದ್ದಾರೆ, ಸರಿಯಾದಂಥ ಮಾಹಿತಿಯನ್ನು ಕೊಟ್ಟಿಲ್ಲ. ಈಗ ಅವರನ್ನು ಆ ಸ್ಥಾನದಿಂದ ತೆಗೆದುಹಾಕಲಾಗಿದೆ. ಈ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಆಗಲಿಕ್ಕೆ ಕಾರಣ ಇವರೇ. ಅಧಿಕೃತವನ್ನು ಆದೇಶ ಹೊರಡಿಸಿದೆ ರಾಜ್ಯ ಸರ್ಕಾರ. ಈಗ ನೋಡಿ, ತಲೆದಂಡಗಳಾಗ್ತಾನೆ ಇದೆ, ದೊಡ್ಡ ದೊಡ್ಡ ಬಲಿ ಹಾಕ್ತಾ ಇದೆ ಸರ್ಕಾರ. ಈಗ ಆಗಬೇಕು ಇಂತಹ ಕ್ರಮಗಳು. ಯಾಕಂದರೆ 11 ಜನ ಸತ್ತೋಗಿರೋದ್ರಿ. ಯಾವುದೇ ರಾಜಕಾರಣಿಗಳ ಮಕ್ಕಳಲ್ಲ, ಅಥವಾ ಪೊಲೀಸ್ ಅಧಿಕಾರಿಗಳ ಮಕ್ಕಳಲ್ಲ. ಯಾರೋ ಹೊಟ್ಟೆಪಾಡಿಗೋಸ್ಕರ ದುಡ್ಕೊಂಡು ತಿನ್ನುವಂಥವ್ರು, ಮಧ್ಯಮ ವರ್ಗದವರು, ಓದೋಕ್ಕೆ ಬಂದಂಥವ್ರು, ಅವ್ರ ಮಕ್ಕಳು ಸತ್ತೋಗಿರೋದಿಲ್ಲ. ಅವರೆಲ್ಲ ಸ್ಟೇಜ್ ಮೇಲೆ ಅವ್ರವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಸೆಲ್ಫಿ ತೆಗೆದುಕೊಂಡು ಆರಾಮಾಗಿ ಬಿಂದಾಸಾಗಿ ಓಡಾಡ್ತಾ ಇದ್ರು. ಎಲ್ಲ ಅಮಾಯಕರು ಇಲ್ಲಿ ರಸ್ತೆ ಮೇಲೆ ನಿಂತ್ಕೊಂಡು ಗಲಾಟೆ ಮಾಡ್ಕೊಂಡು ನುಗ್ಲು ಕಾಲು ಕೈ ಮುರ್ಕೊಂಡು ಸತ್ತು ಹೋಗ್ಬಿಟ್ರು. ಹಾಗಾಗಿನೇ ಈಗ ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಅವರ ಪಾತ್ರ ಇಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಎಲ್ಲ ಅವರೇ ಸ್ಟೇಜ್ ಮೇಲೆ ಏನೋ ಮ್ಯಾನೇಜ್ಮೆಂಟ್ ಥರ ಇದ್ದರೂ ಕಾಣಿಸ್ತಾ ಇದ್ರು ನಮಗೆ. ಸರ್ಕಾರದ ಉತ್ತಮ ನಿರ್ಧಾರ ಇದು. ಇನ್ನು ಗುಪ್ತಚರ ADGP ಹೇಮಂತ್ ನಿಂಬಾಳ್ಕರ್ ಅವರನ್ನು ಕೂಡ ವರ್ಗಾವಣೆ ಮಾಡಲಾಗಿದೆ. ಸ್ಥಳ ತೋರಿಸದೆ ವರ್ಗಾವಣೆ ಮಾಡಿದೆ ರಾಜ್ಯ ಸರ್ಕಾರ. ಹೇಮಂತ್ ನಿಂಬಾಳ್ಕರ್ ಸ್ಥಾನಕ್ಕೆ S ರವಿಕುಮಾರ್ ಅವರನ್ನು ನೇಮಕ ಮಾಡಲಾಗಿದೆ. ADGP ಹೇಮಂತ್ ನಿಂಬಾಳ್ಕರ್ ಗುಪ್ತಚರ ಇಲಾಖೆಯವರು. ಇವ್ರಿಗೆ ಮಾಹಿತಿ ಗೊತ್ತಿರಬೇಕ್ರಿ, ಏನಾಗುತ್ತೆ ರಾಜ್ಯದಲ್ಲಿ. ಬೆಂಗಳೂರಿನಲ್ಲಿ ಇವತ್ತು ಅಭಿಮಾನಿಗಳು ಎಷ್ಟು ಸಂಖ್ಯೆಯಲ್ಲಿ ಸೇರ್ಬೋದು, ಒಂದು ಅಂದಾಜು ಇರುತ್ತೆ ರೀ. ಅಕ್ಯುರೇಟ್ ಆಗಿ ಹಿಂಗೆ ಆಗುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ, ಬ್ರಹ್ಮನಿಗೂ ಹೇಳೋಕ್ಕಾಗಲ್ಲ. ಆದರೆ ಊಹೆ ಮಾಡ್ಬೋದು ನಾವು. ಗುಪ್ತಚರ ಇಲಾಖೆ ಕೆಲಸನೇ ಅದು. ಏನೆಲ್ಲ ಘಟನೆಗಳಾಗಬಹುದು, ಸಾವು ನೋವಾಗುತ್ತಾ, ದುರಂತಗಳು ನಡೀಬಹುದಾ, ಅದನ್ನು ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸ ಇವ್ರದ್ದು, ಗುಪ್ತಚರ ಇಲಾಖೆಯವ್ರದ್ದು. ನಾವು ಯಾಕೆ ಪದೇ ಪದೇ ಗುಪ್ತಚರ ಇಲಾಖೆ ವೈಫಲ್ಯ ಅಂತ ಹೇಳ್ತೀವಿ? ಯಾವುದೋ ಒಂದು ಘಟನೆ ಆದಂತಹ ಸಂದರ್ಭದಲ್ಲಿ, ದೊಡ್ಡ ದುರಂತದಂತಹ ಸಂದರ್ಭದಲ್ಲಿ, ಅಂದರೆ ಇದೇ ಕಾರಣಕ್ಕೋಸ್ಕರ. ಗೊತ್ತಿರಲಿಲ್ವಾ ಎಷ್ಟು ಜನ ಸೇರ್ತಾರೆ ಅಂಥೇಳಿ, ಏನಾಗುತ್ತೆ ಅಂಥೇಳಿ, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಶಿವಕುಮಾರ್, ನೋಡ್ತಾ ಇದ್ದೀವಿ 11 ಜನರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ದೊಡ್ಡ ತಲೆದಂಡ ಆಗುತ್ತಾ ಇದೆ. ಈಗ ಗೋವಿಂದರಾಜು ಅವರ ಪಾತ್ರ ಈ ಕಾರ್ಯಕ್ರಮದಲ್ಲಿ ಏನಾಗಿತ್ತು? ಈ ನಿರ್ಧಾರ ನಿಜಕ್ಕೂ ಜನರು ಇದನ್ನು ಒಪ್ತಾರಾ, ಅಥವಾ ಇದು ಮೇಲ್ಮೇಲೆ ಇವರನ್ನ ತಲೆದಂಡ ಮಾಡಿ ನುಣುಚಿಕೊಳ್ಳುವಂಥ ಪ್ರಯತ್ನದ ಭಾಗನ ಅನ್ನುವಂಥ ಆರೋಪಗಳು ಬರ್ತಾ ಇದ್ದಾವೆ. ಹಾಗಾಗಿ ಮತ್ತೆ ನಿಂಬಾಳ್ಕರ್ ಗುಪ್ತಚರ ಇಲಾಖೆ ವೈಫಲ್ಯ ಎಷ್ಟರ ಮಟ್ಟಿಗೆ ಎದ್ದು ಕಾಣಿಸ್ತಾ ಇದೆ ಅನ್ನೋದಿಲ್ಲಿ. ಪ್ರಭು, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆದಂತಹ 11 ಮಂದಿ ದುರ್ಮರಣ ಏನಿದೆ, ಇದು ನಿಜಕ್ಕೂ ಕೂಡ ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಅಷ್ಟರ ಮಟ್ಟಿಗೆ ಇದೊಂದು ದೊಡ್ಡ ದುರಂತ. ಇಂತಹ ಒಂದು ದುರಂತಕ್ಕೆ ಹಲವರು ಕಾರಣರಾಗಿದ್ದಾರೆ ಅನ್ನುವಂತಹ ಆರೋಪಗಳು ಈಗಾಗಲೇ ಕೇಳಿ ಬರ್ತಾ ಇದೆ. ಕೆಲವರನ್ನು ಈಗಾಗಲೇ ಬಂಧಿಸಲಾಗಿದೆ, ಕೆಲವರ ಮೇಲೆ ಕೇಸ್ಗಳನ್ನು ಹಾಕಲಾಗಿದೆ. ಅದು ಒಂದು ಕಡೆ ನಡೀತಾ ಇದೆ. ಪ್ರಮುಖವಾಗಿ ವಿಧಾನಸೌಧದ ಮುಂಭಾಗದಲ್ಲಿ ನಡೆದಂತಹ ಕಾರ್ಯಕ್ರಮಕ್ಕೆ ಪ್ರಮುಖ ಕಾರಣಕರ್ತರು ಅಂತೇಳಿ ಗೋವಿಂದರಾಜು ಅವರ ಮೇಲೆ ಆರೋಪಗಳು ಕೇಳಿ ಬಂದಿತ್ತು. ಸೊ ಇದೀಗ ಅವರನ್ನು CM ರಾಜಕೀಯ ಕಾರ್ಯದರ್ಶಿ ಆಗಿದ್ದರು, ಅವರಿಗೆ ಗೇಟ್ ಪಾಸ್ ಅನ್ನು ಕೊಡಲಾಗಿದೆ. ಕಾರಣ, ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮ ಆಯೋಜನೆ ಆಗೋದಕ್ಕೆ ಮೂಲ ಕಾರಣಕರ್ತರು ಅಂದರೆ ಅದು ಗೋವಿಂದರಾಜು ಅವರು. ಇಲ್ಲಿ ಅವರಿಗೆ DCM DK ಶಿವಕುಮಾರ್ ಅವರು ಆ ಕಾರ್ಯಕ್ರಮವನ್ನು ಮಾಡೋದಕ್ಕೆ, ಈ ಅವಾಂತರಗಳನ್ನು ಮಾಡೋದಕ್ಕೆ ಕಾರಣ ಅನ್ನುವಂತಹ ಆರೋಪಗಳು ಕೇಳಿ ಬಂದಿತ್ತು. ಆದರೆ ವಾಸ್ತವವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅಡಿಪಾಯವನ್ನು ಹಾಕಿದಂಥವರು ಗೋವಿಂದರಾಜು ಅವರು ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಯಾಕೆಂದರೆ ಒಲಿಂಪಿಕ್ ಅಧ್ಯಕ್ಷರಾಗಿದ್ದಂಥವರು ಗೋವಿಂದರಾಜು ಅವರು ಈಗಲೂ ಕೂಡ ರಾಜ್ಯ ಒಲಿಂಪಿಕ್ ಅಧ್ಯಕ್ಷರಾಗಿದ್ದಾರೆ. ಹಿಂದೆ ಕೂಡ ಅವರು ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಿಂದಲೂ ಕೂಡ ಕ್ರೀಡಾಪಟುಗಳ ಜೊತೆ ಒಂದು ಉತ್ತಮವಾದಂಥ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕೆ RCB ಫ್ರಾಂಚೈಸಿ ಇವರ ಅನುಮತಿಯನ್ನು ಕೇಳಿದಂಥ ಸಂದರ್ಭದಲ್ಲಿ, ಸರ್ಕಾರದ ಅನುಮತಿಯನ್ನು ಕೇಳಿದಂಥ ಸಂದರ್ಭದಲ್ಲಿ ಇದೇ ಗೋವಿಂದರಾಜು ಅವರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸ್ತಾರೆ. ಹಾಗೆ DNA ಈವೆಂಟ್ ಮ್ಯಾನೇಜ್ಮೆಂಟು ಏನು ಇದೆ ಅದರ ಒಂದು ಆಡಳಿತ ಮಂಡಳಿಯವರನ್ನು ಕೂಡ ಭೇಟಿಯನ್ನು ಮಾಡಿಸ್ತಾರೆ, ಕಾರ್ಯಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಯಾಕೆಂದರೆ ಇಲ್ಲಿ ನಾವು ಗಮನಿಸಬೇಕಾಗತ್ತೆ, ಮೊದಲು
ಪರಮೇಶ್ವರ್ ಅವರು ಹೇಳ್ತಾರೆ ಇದು ಇಲ್ಲಿ ಕಾರ್ಯಕ್ರಮ ಮಾಡೋದು ಬೇಡ, ಅದು ಬೇರೆ ಅವಘಡಗಳಿಗೆ ಕಾರಣ ಆಗಬಹುದು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಅವರು ಪಾಸ್ ಮಾಡಿರ್ತಾರೆ. ಜೊತೆಗೆ ಪೊಲೀಸ್ ಆಯುಕ್ತರು ಕೂಡ ಇದೇ ಮಾತನ್ನು ಹೇಳಿರ್ತಾರೆ. ಆದರೂ ಕೂಡ ಅಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗತ್ತೆ. ಆ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಕಾರಣ ಗೋವಿಂದರಾಜ್ ಅವರು ಅನ್ನುವಂಥದ್ದು. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಒಂದು ಕಡೆ ಒಪ್ಕೊಳ್ತಾರೆ. ಯಾಕೆಂದರೆ ಪರಮೇಶ್ವರ್ ಅವರನ್ನು ನಾವು ಮೊನ್ನೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಮಾತನಾಡಿಸೋದಕ್ಕೆ ಆ ಸಂದರ್ಭದಲ್ಲಿ ಅವ್ರು ಹೇಳಿದರು, ಇನ್ನೂ ಕೂಡ ನನಗೆ ಅಧಿಕೃತವಾಗಿ ಯಾವುದೂ ಕೂಡ ಮಾಹಿತಿಗಳು ಬಂದಿಲ್ಲ, ಈಗ 11 ಗಂಟೆಗೆ ನಾನು ಕಾವೇರಿಗೆ ಹೋಗ್ತಾ ಇದ್ದೇನೆ, ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ತೇನೆ, ತದನಂತರದಲ್ಲಿ ನನಗೆ ಮಾಹಿತಿ ಸಿಗಬಹುದು ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ. ಅಂದರೆ ಒಬ್ಬ ಗೃಹ ಸಚಿವರಾಗಿ ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ರೂಪುರೇಷೆಗಳಾಗಲಿ ಅಥವಾ ಕಾರ್ಯಕ್ರಮ ಇಲ್ಲಿ ನಡೆಯುತ್ತೆ ಅನ್ನುವಂಥ ಒಂದು ಮಾಹಿತಿಗಳು ಅವ್ರಿಗೂ ಕೂಡ ಇರಲಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ಗೋವಿಂದರಾಜ್ ಅವರು ಇದಕ್ಕೆ ಕಾರಣ ಆಗಿರ್ತಾರೆ. ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದರೆ ನಿಮಗೆ ಮೈಲಿಗಲ್ಲಾಗತ್ತೆ, ಒಂದು ಮೈಲೇಜ್ ಸಿಗುತ್ತೆ ಅನ್ನುವಂಥ ವಿಚಾರವನ್ನು ಮುಖ್ಯಮಂತ್ರಿಗಳಿಗೆ ಹೇಳಿ ಅವರು ಅಲ್ಲಿ ಒಪ್ಪಿಗೆಯನ್ನು ಕೊಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಆ ಕಾರಣಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನು ಕೊಡ್ತಾರೆ. ತದನಂತರದಲ್ಲಿ ಅಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗತ್ತೆ. ಸೊ ಇದಾದ ನಂತರ ಏನೆಲ್ಲ ಅವಘಡಗಳಾಯಿತು, ಏನೆಲ್ಲ ಪರಿಣಾಮಗಳಾಯಿತು ಅನ್ನುವಂಥದ್ದು ಈಗ ಎಲ್ರಿಗೂ ಕೂಡ ಗೊತ್ತಿದೆ. ಆ ಕಾರಣಕ್ಕೆ ಇವರೇ ಇದಕ್ಕೆ ಕಾರಣ ಅನ್ನುವಂಥ ನಿಟ್ಟಿನಲ್ಲಿ ಲೋಪದೋಷಗಳು ಕಂಡು ಬಂದಿರೋದ್ರಿಂದ ಗೋವಿಂದರಾಜ್ ಅವರನ್ನು CM ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಈಗ ಗೇಟ್ ಪಾಸ್ ಅನ್ನು ಕೊಡಲಾಗಿದೆ, ಕಿಕ್ಔಟ್ ಅನ್ನು ಮಾಡಲಾಗಿದೆ. ಸೊ ಇದನ್ನು ಗಮನಿಸಬೇಕಾಗತ್ತೆ. ಮತ್ತೊಂದು ಕಡೆ ಹೇಮಂತ್ ನಿಂಬಾಳ್ಕರ್ ಅವರನ್ನು ಕೂಡ ವರ್ಗಾವಣೆ ಮಾಡಲಾಗಿದೆ. ಯಾಕೆಂದರೆ ಗುಪ್ತಚರ ಇಲಾಖೆಯ ADGP ಆಗಿದ್ದಂಥವರು ನಿಂಬಾಳ್ಕರ್ ಅವರು CM ಅವರ ಬಳಿಯೇ ಇರುತ್ತೆ ಇಂಟೆಲಿಜೆನ್ಸು. ಯಾರೇ ಮುಖ್ಯಮಂತ್ರಿಗಳಾಗಲಿ, ಯಾವುದೇ ಸರ್ಕಾರ ಬಂದರೂ ಕೂಡ, ಯಾರೇ ಮುಖ್ಯಮಂತ್ರಿಗಳಾದರೂ ಕೂಡ ಅವರ ಹತ್ತಿರ ಇರುತ್ತೆ. ಹೋಮ್ ಡಿಪಾರ್ಟ್ಮೆಂಟ್ ಗೃಹ ಸಚಿವರು ಇದ್ರೂ ಕೂಡ ಅವರಿಗೆ ಇದನ್ನು ಕೊಡೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಪ್ರತಿನಿತ್ಯ ನೀವು ಬೆಂಗಳೂರಿನಲ್ಲೇ ಒಂದು ಸ್ಟೇಟ್ ಇಂಟ್ ಇದ್ದರೆ ಮತ್ತೊಂದು ಸಿಟಿ ಇಂಟ್ ಅಂತ ಕೂಡ ಇರುತ್ತೆ. ಪ್ರತಿದಿನ ಅವರು ಕಾರ್ಯಕ್ರಮಗಳು ಎಲ್ಲಿ ನಡೆಯುತ್ತೆ, ಪ್ರತಿಭಟನೆಗಳು ಎಲ್ಲಾಗತ್ತೆ, ಪ್ರತಿಭಟನೆಗಳನ್ನು ಏಕಾಏಕಿ ಯಾರು ಮಾಡ್ತಾರೆ, ಇದರ ಒಂದು ಮಾಹಿತಿಗಳನ್ನು ತೆಗೆದು ಅವರು ತಮ್ಮ ಮೇಲಾಧಿಕಾರಿಗಳಿಗೆ ಕಳಿಸ್ತಾರೆ. ಮೇಲಾಧಿಕಾರಿಗಳಿಂದ ಅದು ಮುಖ್ಯಮಂತ್ರಿಗಳಿಗೆ ತಲುಪುತ್ತೆ. ಜೊತೆಗೆ ಯಾವ್ಯಾವ ನಾಯಕರು ಎಲ್ಲೆಲ್ಲಿದ್ದಾರೆ, ಮನೆಗಳಲ್ಲಿ ಯಾರಿದ್ದಾರೆ, ಊರಿನಲ್ಲಿ ಯಾರಿದ್ದಾರೆ, ಇದರ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇಷ್ಟು ಜನ ಬರ್ತಾರೆ ಅನ್ನುವಂಥದ್ದು ಅವರ ಗಮನಕ್ಕೆ ಬರಲಿಲ್ವಾ, ಅಥವಾ ಗಮನಕ್ಕೆ ಬಂದರೂ ಕೂಡ ಅದು ಕಾರ್ಯಕ್ರಮಕ್ಕೆ ಯಾವ ರೀತಿಯಾಗಿ ಅವಕಾಶವನ್ನು ಮಾಡಿಕೊಟ್ರು ಅನ್ನುವಂಥ ಕಾರಣಗಳು ಬಂದಿದ್ರಿಂದ ಇಲ್ಲಿ ಲೋಪದೋಷಗಳಾಗಿದೆ ಅಂತೇಳಿ ಪ್ರತಿಪಕ್ಷಗಳು ಹೇಳಿದ್ರಿಂದ ಈಗ ಅವರನ್ನು ವರ್ಗಾವಣೆ ಮಾಡುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.